ಭಾತಮ್ರ ನಿರಂಜನ ಮಠದಲ್ಲಿ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ, ಇಳಕಲ್ ಚಿತ್ತರಿಗೆ ವಿಜಯ ಮಹಾಂತೇಶ್ವರ ಮಠದ ಗುರು ಮಹಾಂತ ಸ್ವಾಮೀಜಿ, ಗುಗ್ಗೇಹಳ್ಳಿ ಪಂಚಮಠ ಸಂಸ್ಥಾನದ ಸಂಗಮೇಶ್ವರ ಶಿವಾಚಾರ್ಯ, ಹುಲಸೂರು ಗುರು ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ, ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ, ಮುರುಗೋಡ ಮಠದ ನೀಲಕಂಠ ಸ್ವಾಮೀಜಿ, ತಾಂಬಾಳ ಮಠದ ಮುರುಗೇಂದ್ರ ಸ್ವಾಮೀಜಿ ಮತ್ತು ಮಾತೆ ಬಸವಾಂಜಲಿ ತಾಯಿ ಅವರ ಸಾನ್ನಿಧ್ಯದಲ್ಲಿ ನೂತನ ಒಟ್ಟು ಡಾಕ್ಟರ್ ಗುರುಬಸವ ದೇಶಿಕರ ಪಟ್ಟಾಧಿಕಾರ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ಇದಕ್ಕೆ ನಾಡಿನ ಶರಣ ಪರಂಪರೆಯ ಹಲವು ಪ್ರಮುಖ ಮಠಗಳ ಸ್ವಾಮೀಜಿಗಳು ಕೂಡ ಸಾಕ್ಷಿಯಾದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೃಷ್ಣಪುರ ಮೂಲದ ಶರಣಯ್ಯ ಚನ್ನಬಸಮ್ಮ ದಂಪತಿಯ ಜ್ಯೇಷ್ಠ ಪುತ್ರ ಡಾಕ್ಟರ್ ಗುರುಬಸವ ದೇಶಿಕರು ಅವರನ್ನ ರಥಸಪ್ತಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದ್ಗುರು ನಿರಂಜನ ಸಂಸ್ಥಾನ ಮಠದ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ ಅವರು ಗುರುಬಸವ ದೇಶಿಕರನ್ನ ಕಿರಿಯ ಶ್ರೀಗಳನ್ನಾಗಿ ವಿದ್ಯುಕ್ತವಾಗಿ ಸ್ವೀಕರಿಸಿದರು. ಪಟ್ಟಕ್ಕೇರಿದ ನೂತನ ಡಾಕ್ಟರ್ ಗುರುಬಸವ ದೇಶಿಕರನ್ನ ಜಗದ್ಗುರು ಗುರುಬಸವ ಮಹಾಸ್ವಾಮೀಜಿ ಎಂದು ನಾಮಕರಣ ಮಾಡಲಾಯಿತು. ಇನ್ನವರಿಗೆ ಭಕ್ತರ ಸಮ್ಮುಖದಲ್ಲಿ ದಿವ್ಯ ಸ್ನಾನ, ಭಸ್ಮ ರುದ್ರಾಕ್ಷ ಧಾರಣೆ, ಲಿಂಗಾಂಗ ಅನುಸಂಧಾನ, ಮಂತ್ರೋಪದೇಶ ಸೇರಿ ವಿವಿಧ ವಿಧಿವಿಧಾನಗಳು ನಡೆದವು. ವಿವಿಧ ಮಠಗಳ ಮಠಾಧೀಶರು, ಮುಖಂಡರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಇನ್ನು ಸಾವಿರಾರು ಭಕ್ತರು ಅವಿಸ್ಮರಣೀಯ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಸಾಷ್ಟಾಂಗ ನಮಸ್ಕಾರ ಹಾಕುವುದರೊಂದಿಗೆ ಗುರುಮೂರ್ತಿ ಗುರುವಾಗುವಂತಹ